ನಮಸ್ಕಾರ ಸ್ನೇಹಿತರೆ, ನೋಡಿ ಎಚ್ ಎಸ್ ಟಿ ಆರ್ ಸಿ ಅಂಡರ್ ರೂಲು ಈ ಒಂದು ವಾರದಲ್ಲೇ ಬರ್ತಕ್ಕಂಥ ಚಾನ್ಸಸ್ ಇದೆ. ಮತ್ತು ನೋಟಿಫಿಕೇಷನ್ ಕೂಡ ಇನ್ನೊಂದು 8-10 ದಿನದಲ್ಲೇ ನೋಟಿಫಿಕೇಷನ್ ಕೂಡ 15,000 ಹುದ್ದೆಗಳಿಗೆ ಆಗ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಸೊ ನಾನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಜೊತೆಗೆ ಸ್ವಲ್ಪ ನಾನು ಹೊರಗಡೆ ಇದ್ದೆ, ಆ ಕಾರಣಕ್ಕೋಸ್ಕರ ಒಂದಷ್ಟು ಗಾಳಿ ಕಾರಣಕ್ಕೋಸ್ಕರ ನಿಮಗೆ ಅಡಚಣೆ ಆಗ್ಬೋದು. ಆದಾಗ್ಯೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಂದರೆ ಈಗ ಈ ಒಂದು ಎಚ್ ಎಸ್ ಟಿ ಆರ್ ಸಿ ಅಂಡ್ ರೂಲ್ ಬಗ್ಗೆ, ಜೊತೆಗೆ 15,000 ಹುದ್ದೆಗಳಲ್ಲಿ PST ಮತ್ತು GPT HSTR ಯಾವೆಲ್ಲ ಇದ್ದಾವೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಿ, 2022ರಿಂದ ಕನಿಷ್ಠ ಒಂದು 4 ವರ್ಷ ಆಯಿತು. ಕನಿಷ್ಠನಕ್ಕೆ 4 ವರ್ಷ ಕಂಪ್ಲೀಟ್ ಆಗೋಯಿತು. 4 ವರ್ಷಗಳ ನಂತರ ಇದೀಗ 15,000 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಂದರೆ ಬಹುತೇಕ ಇನ್ನು 8ರಿಂದ 10 ದಿನದಲ್ಲಿ ನೋಟಿಫಿಕೇಷನ್ ಆಗ್ಬೋದು ಅನ್ನೋಂಥ ಒಂದು ಚರ್ಚೆ ಇದೆ, ಅಂದರೆ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಈ ಒಂದು 15,000ದಲ್ಲಿ ಯಾವೆಲ್ಲ ಇರ್ಬೋದು ಅಂತಂದರೆ ಬಹುತೇಕ PST ಮತ್ತು GPT ಇದೆ. ಮತ್ತು ಜೊತೆಗೆ HSTR ಸಿ ಅಂಡ್ ರೂಲು ಇನ್ನೊಂದು 4-5 ದಿನದಲ್ಲಿ ಬರ್ಬೋದು ಅಂತ ಅನ್ನುವಂಥ ಒಂದು ಮುನ್ಸೂಚನೆ ಇದೆ. ಇದೆಲ್ಲವನ್ನು ನೋಡಿದರೆ ಮತ್ತು ಸಿ ಅಂಡ್ ರೂಲ್ ಅದನ್ನು ಬಿಡ್ತಾರೆ, ಅಂದರೆ ಹೊಸದಾಗಿ ಸಿ ಅಂಡ್ ರೂಲು ಬಂತು ಅಂದರೆ ಅದರ ಅರ್ಥ ಏನು, ನೋಟಿಫಿಕೇಷನ್ ಶೀಘ್ರದಲ್ಲಿ ಆಗ್ಬೋದು ಅಂತ. ಅಂದರೆ ಅದರಲ್ಲಿ 15,000ದಲ್ಲಿ ಈ ಒಂದು HSTR ಕೂಡ ಇರ್ಬೋದು. ಅಂದರೆ ಹೆಚ್ಚು ಕಡಿಮೆ ಒಂದು 2,000 ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಕೂಡ ಆಗ್ತಕ್ಕಂಥದ್ದು. ಅಂದರೆ ಈ ಒಂದು ನೋಟಿಫಿಕೇಷನಲ್ಲಿ ಎಲ್ಲವೂ ಕೂಡ ಇರೋದರಿಂದ PST GPT HSTR ಅಂದರೆ ಈ ಹುದ್ದೆಗಳಿಗೆ ಏನು ತಾವು ಆಕಾಂಕ್ಷಿಗಳಾಗಿದ್ದರೆ ತಮ್ಮೆಲ್ಲರಿಗೂ ಕೂಡ ಒಂದು ಶುಭ ಸೂಚನೆಯೇ ಸಿಗ್ತಾ ಇದೆ. ಜೊತೆಗೆ ಇನ್ನು TET ಆಗಿಲ್ಲ ಅಂತೇಳಿ ಹಲವಾರು ಜನ ಕಮೆಂಟ್ ಮಾಡ್ತಾಯಿದ್ರಿ. ಜೊತೆಗೆ ಮೊನ್ನೆ ಹಾಕಿರ್ತಕ್ಕಂಥ ವೀಡಿಯೋಗೂ ಕೂಡ ಕಮೆಂಟ್ ಮಾಡಿದ್ರಿ. ಏನಂದರೆ TET ಆಗಿಲ್ಲ, ನಮಗೆ ಈಗ ನೋಟಿಫಿಕೇಷನ್ ಆಗಿಬಿಟ್ರೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋಂಥ ಗೊಂದಲದಲ್ಲಿದ್ರಿ. ಅದನ್ನು ನೋಡೋದಾದರೆ HSTR ಸಿ ಅಂಡ್ ರೂಲ್ ಬಗ್ಗೆ ವಿಚಾರ ಮಾಡಿದರೆ ನೋಡಿ, HSTR ಏನಿದೆಯಲ್ಲ ಇದು ಏನಾದರೂ ಬಹುತೇಕ ಅಂದರೆ ಈಗ ಸಿ ಅಂಡ್ ರೂಲ್ ಬಂದ ಮೇಲೇ ಏನಿದೆ ವಿಷಯ ಅನ್ನೋದು ಗೊತ್ತಾಗುತ್ತೆ. ಬಟ್ ನನ್ನ ಒಂದು ಅಂದಾಜಿನ ಪ್ರಕಾರ ಹೇಳೋದಾದರೆ ನನಗನಿಸಿದ ಮಟ್ಟಿಗೆ ಇದು ಒಂದು ನೇಮಕಾತಿ ಬಹುತೇಕ ಹಳೆ ಸಿ ಅಂಡ್ ರೂಲ್ ಪ್ರಕಾರ ಆಗ್ಬೋದು. ಅಂದರೆ ಜಸ್ಟ್ ನೀವು ಡಿಗ್ರಿಯನ್ನು ಮುಗಿಸ್ಕೊಂಡಿದ್ರೆ ಪ್ಲಸ್ B.Ed ಮುಗಿಸ್ಕೊಂಡಿದ್ರೆ ನಿಮಗೆ ಅವಕಾಶ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಂದರೆ ಇಲ್ಲಿ ಏನಾದರೂ ಹೊಸದಾಗಿ ಸಿ ಅಂಡ್ ರೂಲ್ ಚೇಂಜ್ ಮಾಡಿ ಅದಕ್ಕೆ PG ಸೇರಿಸಿ TET ಏನಾದರೂ ಮಾಡಿದ್ದಾರೆ ಅಂದರೆ ಮತ್ತೆ TET ಮಾಡಬೇಕಾಗುತ್ತೆ. ಯಾಕಂದರೆ ಈ HSTRಗೆ TET ಏನಾದರೂ ಮಾಡಿದರೆ ಅಲ್ಲಿ TET ಪೇಪರ್ 3 ಮಾಡಬೇಕಾಗುತ್ತೆ. ಇಲ್ಲಿ ಪೇಪರ್ 3 ಇದುವರೆಗೂ ಎಲ್ಲಿ ಮಾಡಿದ್ದಾರೆ, ಪೇಪರ್ 1 PSTಗೆ, ಪೇಪರ್ 2 GPTಗೆ ಮಾಡಿದ್ದಾರೆ. ಬಟ್ TET ಪೇಪರ್ 3 ನಡೆದಿಲ್ಲ. ಆ ಕಾರಣಕ್ಕೋಸ್ಕರ ಈಗೇನಾದರೂ HSTR ಸಿ ಅಂಡ್ ರೂಲ್ನಲ್ಲಿ ಏನೂ ಬದಲಾವಣೆ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದು. ಯಾಕಂದರೆ ಬದಲಾವಣೆ ಮಾಡಿದ್ರು ಅಂದ್ರೆ ಮತ್ತೆ ಅವೆಲ್ಲ TET ನಡೆಸಬೇಕು ಅವೆಲ್ಲ. ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಯಾರೆಲ್ಲ TET ಪಾಸ್ ಆಗಿಲ್ವೋ ನಿಮಗೆ TET ಓದ್ರಿ ಅಂತ ನಾನು ಈ ಹಿಂದೆ 2-3 ವೀಡಿಯೋ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ. ಯಾರು ರೆಗ್ಯುಲರ್ ವ್ಯೂವರ್ಸ್ ಇದ್ರಿ ನಿಮಗೆ ಅದು ಅರ್ಥ ಆಗುತ್ತೆ. ಬಟ್ ಈಗ ಹೊಸದಾಗಿ ನೋಡ್ತಕ್ಕಂಥವ್ರಿಗೆ ಸ್ವಲ್ಪ ಗೊಂದಲ ಇರ್ಬೋದು. ಯಾರೆಲ್ಲ TETಗೋಸ್ಕರ ಓದಿದ್ರಿ ಅದರ ಅರ್ಥ HSTRಗೆ ಓದಿದ್ರಿ ಅಂತಲೇ ಅರ್ಥ. ಆ ಕಾರಣಕ್ಕೋಸ್ಕರ TET ಓದಿದ್ದು ನಿಮಗೇನು ವೇಸ್ಟ್ ಆಗಿಲ್ಲ, ಅದು ನಿಮಗೆ ಇಲ್ಲಿ HSTRಗೆ ಹೆಲ್ಪ್ ಆಗುತ್ತೆ. ಬಹುತೇಕ ಇದೊಂದು ಬಾರಿ ಹಳೆ ಸಿ ಅಂಡ್ ರೂಲ್ ಪ್ರಕಾರ ಈ ಡಿಗ್ರಿ ಮತ್ತು B.Ed ಮೇಲೇ ನೇಮಕಾತಿ ನಡೆಯುವಂಥ ಚಾನ್ಸಸ್ ಇದೆ. ಆದಾಗ್ಯೂ ಕೂಡ ಈ ಒಂದು ಸಿ ಅಂಡ್ ರೂಲ್ ಬರೋವರೆಗೂ ವೇಟ್ ಮಾಡೋಣ. ಜೊತೆಗೆ 15,000 ಒಂದು ನೇಮಕಾತಿ ಅಂದರೆ ಇದೇನು ಸಣ್ಣ ಪ್ರಮಾಣದ ನೇಮಕಾತಿ ಆಗಲಿಲ್ಲ. 2016ರಲ್ಲೇನೋ PST ನಡೆದಿತ್ತು, ಅದಾದ ನಂತರ PST ನಡೆದಿರಲಿಲ್ಲ. ನೋಡಿ ಇದೀಗ ಹೊಸದಾಗಿ PST ನೋಟಿಫಿಕೇಷನ್ ಆಗುತ್ತೆ, ಜೊತೆಗೆ GPT ನೋಟಿಫಿಕೇಷನ್ ಆಗುತ್ತೆ, ಅದರ ಜೊತೆಗೆ HSTR ನೋಟಿಫಿಕೇಷನ್ ಕೂಡ ಆಗೋದ್ರಿಂದ ಒಂದು ದೊಡ್ಡ ನೇಮಕಾತಿಯಿಂದ ಯಾವುದೇ ಕಾರಣಕ್ಕೂ ವಂಚಿತರಾಗಬೇಡಿ. ಯಾರೆಲ್ಲ TET ಆಗಿಲ್ಲೋ HSTR ಓದಿ, TET ಆದಂಥವ್ರು HSTR ಓದಿ. TET ಆದವ್ರು ಏನು HSTR ಓದೋದು ಬೇಡ ಅಂತಲ್ಲ, HSTR ಜೊತೆಗೆ ನೀವು PST GPTನ ಸ್ವಲ್ಪ ಫೋಕಸ್ ಮಾಡಲೇಬೇಕು. ಯಾಕಂದರೆ ಇಲ್ಲಿ ಎಲ್ಲ ಥರದ ಹುದ್ದೆಗಳು ಇರೋದ್ರಿಂದ. ಈಗ ನೋಡಿ 2022ರಲ್ಲಿ HSTR GPT ಆಗಿರುತ್ತೆ. ಅವರೆಲ್ಲರೂ ಕೂಡ ಈಗ HSTR ಆಸ್ಪಿರೆಂಟ್ಸೇ. ಯಾಕಂದರೆ ಇಲ್ಲಿ ಬೇಸಿಕ್ ಜಾಸ್ತಿ ಇದೆ. ಅಂದರೆ GPTದು 44,000 ಬೇಸಿಕ್ ಇದ್ದರೆ HSTRದು 51-52,000 ಬೇಸಿಕ್ ಇದೆ. ಅಂದರೆ ಒಂದು 7ರಿಂದ 8,000 ಬೇಸಿಕ್ಕೇ ಹೆಚ್ಚಾಗೋದ್ರಿಂದ ಸೊ ಆಟೋಮೆಟಿಕ್ಕಾಗಿ ಜೊತೆಗೆ ಮತ್ತು ಇಲ್ಲಿ ಪ್ರೈಮರಿಗಿಂತ ಇಲ್ಲಿ ಹೈಸ್ಕೂಲ್ ಅಂತಕ್ಕಂಥದ್ದು ಅದಕ್ಕೂ ಮತ್ತು ಪ್ರಮೋಷನ್ ಬೇಕಂದರೆ 8-10 ವರ್ಷಗಟ್ಟಲೆ ಆಗುತ್ತೆ. ಸೊ 8-10 ವರ್ಷ ವೇಟ್ ಮಾಡೋದಕ್ಕಿಂತ ಅವ್ರು 2022ರಲ್ಲಿ GPT ಪಾಸ್ ಆದಂಥವ್ರು ಇಲ್ಲಿ HSTRಗೆ ನಿಮಗೆಲ್ಲ ಹೊಸಬರಿಗೆ ಕಾಂಪಿಟೇಷನ್ ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಅದರಲ್ಲಿ ಏನು 2 ಮಾತಿಲ್ಲ, ಡೌಟೇ ಬೇಡ. ಹಂಗಂತೇಳಿ ಏನು ಎದೆಗುಂದಂಥದ್ದು ಬೇಡ. ಯಾಕಂದರೆ ವರ್ಕ್ ಲೋಡ್ನಲ್ಲಿ ಅವರು ಎಷ್ಟು ಅಂದರೆ ಸ್ವಲ್ಪ ನೀವು ಓದೋದೇ ಬೇರೆ ಆಗುತ್ತೆ,
ಈಗ ಆಲ್ರೆಡಿ ಡ್ಯೂಟಿ ಮಾಡ್ತಕ್ಕಂಥವ್ರೆ ಓದೋದು ಬೇರೆ ಆಗುತ್ತೆ. ಸೊ ಇಲ್ಲಿ ಯಾರು ಕಾಂಪಿಟೇಷನ್ ಎಲ್ಲ, ನಿಮಗೆ ಬೇಕಾಗಿರ್ತಕ್ಕಂಥದ್ದು PST, GPT ಮತ್ತು HSTR ಈ ಒಂದು 3 ಹುದ್ದೆಗಳಿದೆ ಏನಿದೆ. ಇದರಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಸೆಲೆಕ್ಟ್ ಆದರೆ ಸಾಕು ಅನ್ನೋಂಥದ್ದು ನಿಮ್ಮ ವಿಚಾರ. ಸೊ ಇಲ್ಲಿ ಏನು ಅಂತಂದರೆ GPT ಮತ್ತು HSTR ಏನಿದೆ, ಎರಡೂ ಸಿಲೆಬಸ್ ಸೇಮ್ ಇದೆ. ಅದನ್ನು ಫಸ್ಟ್ ನೀವು ಒಂದು ಸಾರಿ ನೋಡ್ಕೊಳ್ರಿ. ಯಾಕಂದರೆ GPT ಮತ್ತು HSTR ಸಿಲೆಬಸ್ ಸೇಮ್ ಇದೆ, ಆದರೆ ಬರೆಯುವಂಥದ್ದು ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಸ್ವಲ್ಪ ಬದಲಾವಣೆ ಇದೆ. ಅಂದರೆ GPT-ನಲ್ಲಿ 400 ಅಂಕಗಳಿಗೆ ಎಕ್ಸಾಮನ್ನು ಬರೀತೀರಿ. ಅಂದರೆ 200 MCQ ಇರುತ್ತೆ, ಇನ್ನು 200 ಡಿಸ್ಕ್ರಿಪ್ಟಿವ್ ಇರುತ್ತೆ. ಮತ್ತು ಇಲ್ಲಿ HSTR ಹಂಗಲ್ಲ. HSTR ಏನಂತಂತಂದರೆ ಕಂಪ್ಲೀಟಾಗಿ MCQ ಇರತಕ್ಕಂಥದ್ದು. ಆದರೆ ಬರೆಯುವಂಥ ಒಂದು ಪ್ಯಾಟರ್ನ್ ಚೇಂಜ್ ಇದ್ರೂ ಕೂಡ ಬಟ್ GPT ಮತ್ತು HSTRದು ಸಿಲೆಬಸ್ಸು ಸೇಮ್ ಇರೋದ್ರಿಂದ ಇಲ್ಲಿ ಓದೋಕ್ಕೆ ಏನು ತೊಂದರೆ ಆಗೋದಿಲ್ಲ. ನೀವು ಇಲ್ಲಿ ಏನಂತಂತಂದರೆ GPT ಮತ್ತು HSTR ಎರಡಕ್ಕೂ ನೀವು ರೆಡಿ ಆಗ್ತಿದ್ದೀರಿ ಅಂತಂದರೆ HSTRಗೆ ಏನು ಪ್ರಮುಖವಾದಂಥ ಪಾಯಿಂಟ್ಸ್ ಅದಾವೆ ಅದನ್ನು ನೆನ್ಪಿಟ್ಕೊಳ್ತಾ ಹೋಗಿ. GPT ಏನಿದೆ ಅಲ್ಲಿ ಏನಂತಂತಂದರೆ ನೋಡಿ, ಉದಾಹರಣೆಗೆ 1857ರ ದಂಗೆಗೆ ಕಾರಣಗಳೇನು ಅಂತ ಈ ರೀತಿ ಬರವಣಿಗೆ ಡಿಸ್ಕ್ರಿಪ್ಟಿವ್ನಲ್ಲಿ ಈ ರೀತಿ ಬರುತ್ತೆ ನೋಡಿ. 1857ರ ದಂಗೆಗೆ ಕಾರಣಗಳನ್ನು ಬರೆಯಿರಿ ಅಂತಂದ್ರೆ ನೀವು ಅಲ್ಲಿ ಕಾರಣಗಳನ್ನು ಬರೀಬೇಕಾಗುತ್ತೆ. ರಾಜಕೀಯ ಕಾರಣ, ಸಾಮಾಜಿಕ ಕಾರಣ, ಆರ್ಥಿಕ ಕಾರಣ, ಈ ರೀತಿ ನೀವು ಅದನ್ನು ಬರಿತೀರಿ. ಬಟ್ ಅದೇ HSTRಗೆ ಆದರೆ ಹಂಗಲ್ಲ. ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಯಾವ ವರ್ಷ ನಡೆಯಿತು, ಇಲ್ಲಿ ಕೆಳಗೆ 4 ಆಪ್ಷನ್. ಅಂದರೆ ಓದೋಂಥದ್ದು ವಿಷಯ ಒಂದೇ, ಬಟ್ ಅಲ್ಲಿರ್ತಕ್ಕಂಥದ್ದು ಬೇರೆ ಬೇರೆ ಆಗುತ್ತೆ. ನಿಮ್ಗೆ ಆಲ್ರೆಡಿ ಇದು ಏನು ಗೊತ್ತಿದೆ, ಮತ್ತು ನಾನು ಅದನ್ನು ರಿಪೀಟಾಗಿ ಪದೇ ಹೇಳುವಂಥದ್ದು ಏನು ಅವಶ್ಯಕತೆ ಇಲ್ಲ. ಸೊ ಇಂಥ ಒಂದು ದೊಡ್ಡ ನೇಮಕಾತಿಯಿಂದ ಯಾವುದೇ ಕಾರಣಕ್ಕೂ ವಂಚಿತರಾಗಬೇಡಿ. ಬಹುತೇಕ ಇನ್ನೊಂದು 8-10 ದಿನದಲ್ಲಿ ನೋಟಿಫಿಕೇಷನ್ ಆಗ್ಬೋದು ಅನ್ನೋಂಥ ನಿರೀಕ್ಷೆ ಇದೆ. ಜೊತೆಗೆ HSTR C ರೂಲ್ ಕೂಡ ಈ ಒಂದು 4-5 ದಿನದಲ್ಲಿ ಬರ್ತಕ್ಕಂಥ ಮುನ್ಸೂಚನೆ ಇದೆ. ನೋಡೋಣ, ಏನೇ ಆಗಲಿ ಈ ಒಂದು ನೇಮಕಾತಿ ಒಂದು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 3395 ಸಿವಿಲ್ PC ನಾನ್ HK ಭಾಗಕ್ಕೆ ಮತ್ತು HK ಭಾಗಕ್ಕೆ ಒಂದಷ್ಟು ಹುದ್ದೆಗಳಿಗೆ ಈಗ ನೋಟಿಫಿಕೇಷನ್ ಆಗಿದೆ. ಅಂದರೆ ತಮಗೆ ಆಲ್ರೆಡಿ ಗೊತ್ತಿದೆ. ಅದರ ಜೊತೆಗೆ ಈಗ 15,000ದಷ್ಟು ಹುದ್ದೆಗಳಿಗೆ ಈಗ ನೋಟಿಫಿಕೇಷನ್ ಆಗ್ತಕ್ಕಂಥದ್ದು ಬಹುತೇಕ ಖಚಿತ ಆಗಿರುವಂಥದ್ದು. ಯಾರೆಲ್ಲ ಈಗೇನು PST GPT ಓದ್ತಿದ್ರಿ ಓದ್ರಿ. TT ಆಗಿಲ್ಲ ಅಂಥವ್ರಿಗೆ TT ಆಗಿಲ್ಲ ಅಂಥೇಳಿ ಕೊರಗಬೇಡ್ರಿ. ನಿಮ್ಗೆ ಅನುಕೂಲ ಇದೆ, ಮುಂದೆ ನಿಮ್ಗೆ ಹೆಲ್ಪ್ ಆಗುತ್ತೆ. TTಗೆ ಓದ್ರಿ ಅಂತ ನಾನು ನಿಮಗೆ ಸಲಹೆಯನ್ನು ನೀಡಿದ್ದೆ. ಆ TTಗೆ ಯಾರೆಲ್ಲ ಓದಿದ್ರಿ ಅವರಿಗೆ ಈಗ HSTR ಅಂತಕ್ಕಂಥದ್ದು ಒಂದು ನಿಮಗೋಸ್ಕರನೇ ಬಂದಿದೆ ಏನೋ ಅಂತ ಅಂದ್ಕೊಂಡು ನೀವು ಓದಬೇಕಾಗತ್ತೆ. ಯಾಕೆಂದರೆ ಮತ್ತೊಮ್ಮೆ TT ಮಾಡಿಕೊಂಡು ನೀವು PSTನೋ GPTನೋ ಓದ್ತೀನಿ ಅದನ್ನು ಮಾಡ್ಕೊತೀನಿ ಅಂದ್ರೆ ಮತ್ತೆ 4-5 ವರ್ಷದ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ TT ಆಗದೇ ಇರೋವಂಥವ್ರು ಕಂಪ್ಲೀಟಾಗಿ ನೀವು HSTR ಮೇಲೇ ಫೋಕಸ್ ಮಾಡಿ. ಆ ಸಿಲೆಬಸ್ ಏನಿದೆ ಸರಿಯಾಗಿ ಚೆನ್ನಾಗಿ ಅದನ್ನು ಓದ್ಕೊಳ್ರಿ. ಯಾವುದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮೆಂಟಲ್ ಅಬಿಲಿಟಿ, GK, ಕರೆಂಟ್ ಅಫೇರ್ಸ್ ಇದ್ರ ಮೇಲೆ ಹಿಡಿತ ಸಾಧಿಸ್ರಿ. ಯಾಕಂದರೆ ಟೀಚಿಂಗ್ ಫೀಲ್ಡ್ಗೆ ಬರತಕ್ಕಂಥವ್ರು ಅಂದರೆ ಈ ಒಂದು PST GPT HSTR ಓದೋಂಥವ್ರು ಏನಾಗುತ್ತೆ ಅಂದರೆ ಮೆಂಟಲ್ ಅಬಿಲಿಟಿ, ಕರೆಂಟ್ ಅಫೇರ್ಸು, GK ಇವುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಕೇವಲ ತಮ್ಮ ಸಬ್ಜೆಕ್ಟನ್ನು ಚೆನ್ನಾಗಿ ಓದ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ನೀವು ಇಲ್ಲಿನೂ ಕೂಡ ಹೆಚ್ಚಿಗೆ ಓದ್ಕೊಳ್ರಿ. ಈಗಿಂದನೇ ಓದೋದನ್ನು ಆರಂಭಿಸ್ರಿ. ಇದು ನಿಮಗೆ ಹೆಲ್ಪ್ ಆಗುತ್ತೆ. ಈಗ ಏನಂತಂತಂದರೆ ಈ ಒಂದು HSTR ನೋಟಿಫಿಕೇಷನಿಂದ ನೀವು ಹೊರಗುಳಿದ್ರಿ ಅಂತಂದರೆ ಮತ್ತೆ ನೀವು ಮುಂದೆ TT ಮಾಡಿಕೊಂಡು ಅಥವಾ CTT ಮಾಡಿಕೊಂಡು ನೇಮಕಾತಿಯಲ್ಲಿ ಭಾಗವಹಿಸಿ ಅದೇನು ಸಾಮಾನ್ಯದ ಕಥೆ ಇಲ್ಲ. ಅದು ಮತ್ತೆ 3-4 ವರ್ಷ ಟೈಮ್ ಹಿಡಿಯುತ್ತೆ. ಸೊ ಅಲ್ಲಿವರೆಗೂ ಸುದೀರ್ಘವಾದಂಥ ಸಮಯ ವೇಸ್ಟ್ ಮಾಡೋದಕ್ಕಿಂತ ಈಗ ಏನು ಅವಕಾಶ ಇದೆ ಈ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ತೀರಿ ಅನ್ನುವಂಥ ಒಂದು ಭರವಸೆಯೊಂದಿಗೆ ಈ ಒಂದು ವಿಡಿಯೋದ ಮೂಲಕ ತಮಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಜೊತೆಗೆ ನಿಮಗೇನಾದರೂ ಡೌಟ್ ಉಳ್ಕೊಂಡಿದ್ರೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ಅಂತೂ ಓಪನ್ ಇದ್ದೇ ಇರುತ್ತೆ. ನೀವು ಕಮೆಂಟ್ ಮಾಡಿರಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.